ಸಿಲಿಕಾನ್ ಸಿಟಿಯಲ್ಲಿ ವಿಚಿತ್ರ ಪ್ರಕರಣ ಬೆಳಕಿಗೆ ಬಂದಿದೆ. ಹಾಗಾದ್ರೆ ಏನಪ್ಪಾ ಒಂದು ವಿಚಿತ್ರ ಪ್ರಕರಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೆತ್ತು ಸಾಕಿದ ತಾಯಿಗೆ ಯಾರಾದ್ರೂ ಹೀಗೆ ಮಾಡ್ತಾರಾ ಅಂತ ನೀವೇ ನಮ್ಮನ್ನ ಪ್ರಶ್ನೆ ಮಾಡ್ತೀರಾ ಈ ಒಂದು ಸ್ಟೋರಿಯನ್ನ ನೋಡಿದ್ರೆ. ಸಿಲಿಕಾನ್ ಸಿಟಿಯಲ್ಲಿ ವಿಚಿತ್ರ ಪ್ರಕರಣ ಬೆಳಕಿಗೆ ಬಂದಿದೆ. ಹೆತ್ತು ಸಾಕಿದ ತಾಯಿಗೆ ಯಾರಾದ್ರೂ ಹೀಗೆ ಮಾಡ್ತಾರಾ? ಜನರು ಚೀ ಥೂ ಎನ್ನುವಂತ ಕೃತ್ಯವನ್ನ ಮಗಳು ಎಸಗಿದ್ದಾಳೆ. ತಾಯಿ ಖಾಸಗಿ ಫೋಟೋ ಪ್ರಿಯಕರನಿಗೆ ಮಗಳು ಕಳಿಸಿದ್ದಾರೆ. ನೋಡಿ, ಇಂತಹ ಮಕ್ಕಳು ಇರ್ತಾರೆ. ಮಗಳು ಮತ್ತು ಆಕೆಯ ಪ್ರಿಯಕರನ ವಿರುದ್ಧ ಕೇಸ್ ದಾಖಲು. ಇತ್ತೀಚೆಗೆ ಪೋಷಕರಿಂದ ಮೊಬೈಲ್ ಪಡೆದಿದ್ದ ಮಗಳು ಯುವಕನ ಜೊತೆ ಮಾತನಾಡ್ತಿದ್ದಕ್ಕೆ ಫೋನ್ ವಾಪಸ್. ಆದ್ರೆ ಮೊಬೈಲ್ ಪಾಸ್ವರ್ಡ್ ನೀಡದ 23ರ ಯುವತಿ ಗಂಡನಿಂದ ಮೊಬೈಲ್ ಪಾಸ್ವರ್ಡ್ ಪಡೆದಾಗ ಬಿಗ್ ಶಾಕ್. ಮೊಬೈಲ್ ಪರಿಶೀಲನೆ ನಡೆಸಿದಾಗ ಮಗಳ ಕೃತ್ಯ ಬಯಲಾಗಿದೆ. ತಾಯಿ ಸಂಬಂಧಿಯ ಖಾಸಗಿ ಫೋಟೋವನ್ನ ಮಗಳು ತೆಗೆದಿದ್ಲಂತೆ. ಎಂಥ ಮನಸ್ಥಿತಿ ಇರುತ್ತೆ ನೋಡಿ. ಫೋಟೋ ತೆಗೆದಿದ್ದಲ್ಲದೆ ಪ್ರಿಯಕರನಿಗೆ ಕಳಿಸಿದ್ರಂತೆ. ಪ್ರಶ್ನೆ ಮಾಡಿದಾಗ ಆತನನ್ನೇ ಮದುವೆಯಾಗೋದಾಗಿ ಹಠ ಹಿಡಿದಿದ್ಲಂತೆ. ಸದ್ಯ ಮಗಳಿಗೆ ಬುದ್ಧಿ ಹೇಳಿ ಫೋಟೋಗಳು ಡಿಲೀಟ್ ಮಾಡಿದ್ದಾರೆ. ಈಕೆಯ ಮೊಬೈಲ್ ಅಲ್ಲಿ ಡಿಲೀಟ್ ಆಗಿರಬಹುದು, ಆದ್ರೆ ಆಕೆ ಕಳಿಸಿರುವಂತ ಆಕೆಯ ಪ್ರಿಯತಮನ ಮೊಬೈಲ್ ನಲ್ಲಿ ಆ ಒಂದು ಫೋಟೋ ಹಂಗೆ ಇರುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ವಿಚಿತ್ರ ಪ್ರಕರಣ ಬೆಳಕಿಗೆ ಬಂದಿದೆ. ಹೆತ್ತು ಸಾಕಿದ ತಾಯಿಗೆ ಯಾರಾದ್ರೂ ಹೀಗೆ ಮಾಡ್ತಾರಾ? ಜನರು ಛೀ ಥೂ ಎನ್ನುವಂತಹ ಕೃತ್ಯವನ್ನ ಮಗಳು ಎಸಗಿದ್ದಾಳೆ. ತಾಯಿ ಖಾಸಗಿ ಫೋಟೋ ಪ್ರಿಯಕರನಿಗೆ ಕಳಿಸಿದ ಮಗಳು ಮತ್ತು ಆಕೆಯ ಪ್ರಿಯಕರನ ವಿರುದ್ಧ ಸದ್ಯಕ್ಕೆ ಕೇಸ್ ಕೂಡ ದಾಖಲಾಗಿದೆ. ಇತ್ತೀಚೆಗೆ ಪೋಷಕರಿಂದ ಮೊಬೈಲ್ ಅನ್ನ ಮಗಳು ಪಡ್ಕೊಂಡಿದ್ರಂತೆ. ನೋಡಿ, ಎಂತಹ ಮಕ್ಕಳಿರ್ತಾರೆ ಅಂತಂದ್ರೆ ಇಂತಹ ಮಕ್ಕಳು ಬೇಕಾ ಬೇಡವಾ ಅಂತ ಪೋಷಕರು ಯೋಚನೆ ಮಾಡಬೇಕು. ಅಂತಹ ನೀಚ ಮನಸ್ಥಿತಿಯನ್ನ ಇರ್ತಾರೆ ಇಂತಹ ಮಕ್ಕಳುಗಳು. ತನ್ನ ತಾಯಿಯ ಫೋಟೋವನ್ನ ಪ್ರಿಯಕರನಿಗೆ ಕಳಿಸ್ತಾರೆ ಅಂತಂದ್ರೆ ಎಂತಹ ನೀಚ ಬುದ್ಧಿ ಇದೆ ನೋಡಿ ಈ ಮಗಳಿಗೆ. ನಾಚಿಕೆ ಆಗ್ಬೇಕು. ತನ್ನ ತಾಯಿಯ ಫೋಟೋವನ್ನ ಪ್ರಿಯಕರನಿಗೆ ಕಳಿಸ್ತಾರೆ ಅಂತ ಅಂದ್ರೆ ಈಕೆಯ ಮನಸ್ಥಿತಿ ಎಷ್ಟು ಹಾಳಾಗಿರ್ಬೇಕು. ಅಟ್ಲೀಸ್ಟ್ ಆ ಪ್ರಿಯಕರ ಅಂತ ಏನಿದ್ದಾನೆ ಆತನಿಗೂ ಬುದ್ಧಿ ಇಲ್ವಾ? ಆಕೆಯ ತಾಯಿ ಮತ್ತೆ ಆತನ ತಾಯಿ ಇಬ್ರು ಕೂಡ ಒಂದೇ ಏಜ್ನವರು. ಅವರು ಕೂಡ ತಾಯಿಯ ಸ್ವರೂಪ. ಅಷ್ಟು ಸ್ವಲ್ಪ ಸೆನ್ಸ್ ಇಲ್ವಾ? ಇತ್ತೀಚಿನ ಯುವ ಪೀಳಿಗೆ ಎತ್ತ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ಮ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದ್ದಾರೆ. ಇಂತಹ ಯುವ ಪೀಳಿಗೆಗಳಿಂದ ಬೇರೆ ಮಕ್ಕಳಿಗೆ ಏನ್ ಸಂದೇಶ ಕೊಡ್ತಾರೆ? ಇಂತಹ ನೀಚ ಬುದ್ಧಿಯನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಹಾಗಾದ್ರೆ ಮುಂದಿನ ಇವರ ಭವಿಷ್ಯ ಏನಾಗಬೇಕು? ಅಟ್ಲೀಸ್ಟ್ ಅವರವರ ಭವಿಷ್ಯದ ಬಗ್ಗೆ ಆದ್ರೂ ಯೋಚನೆ ಮಾಡ್ಬೇಕಲ್ವಾ? ತನ್ನ ತಾಯಿ ಫೋಟೋ ಬೇರೆಯವನಿಗೆ ಕಳಿಸ್ಬೇಕು ಅಂತಂದ್ರೆ ತನ್ನ ತಾಯಿಗೆ ಎಷ್ಟು ಅವಮಾನ ಆಗುತ್ತೆ ಈ ಒಂದು ವಿಚಾರ ಗೊತ್ತಾದ್ರೆ. ಯಾರ್ದಾರು ಬೇರೆಯವ್ರ ಮುಂದೆ ತಾಯಿಗೆ ಏನಾದ್ರೂ ಬೈಬೇಕು ಅಂದ್ರೆ ಯೋಚನೆ ಮಾಡಬೇಕು. ನನ್ನ ತಾಯಿಗೆ ಅವಮಾನ ಆಗುತ್ತಲ್ಲ ಅಂತ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಈ ರೀತಿಯ ನೀಚ ಕೃತ್ಯವನ್ನ ಮಗಳು ಎಸಗಿದ್ದಾಳೆ ಅಂತಂದ್ರೆ ಅವಳ ಮಾನಸಿಕ ಸ್ಥಿತಿ ಸರಿ ಇಲ್ವಾ ಅಂತ ಅನ್ಸುತ್ತೆ. ಇಂತಹ ಮಕ್ಕಳು ಬೇಕಾ ಅನ್ಸುತ್ತೆ. ಎಷ್ಟೋ ಜನ ನಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ದೇವ್ರ ಪೂಜೆ ಮಾಡ್ತಾರೆ, ಬೇರೆ ಬೇರೆ ಟ್ರೀಟ್ಮೆಂಟ್ಗಳು ಮೊರೆ ಹೋಗ್ತಾರೆ. ಇಂತಹ ಮಕ್ಕಳು ಯಾರಿಗೆ ಬೇಕು? ಮಾತನಾಡ್ತಾ ಇದ್ದಕ್ಕೆ ಫೋನ್ ವಾಪಸ್ ಪಡ್ಕೊಂಡಿದ್ರಂತೆ. ಆದ್ರೆ ಮೊಬೈಲ್ ಪಾಸ್ವರ್ಡ್ ಅನ್ನ ಯುವತಿ ಏನಿದ್ಲು ಅಂದ್ರೆ ತಾಯಿಯ ಮಗಳು ಕೊಟ್ಟಿರ್ಲಿಲ್ವಂತೆ. ಗಂಡನಿಂದ ಮೊಬೈಲ್ ಪಾಸ್ವರ್ಡ್ ಅನ್ನ ಪಡೆದಾಗ ಬಿಗ್ ಶಾಕ್ ಎದುರಾಯ್ತಂತೆ. ಏನಪ್ಪಾ ಶಾಕ್ ಅಂತಂದ್ರೆ ಅದೇ ಈ ರೀತಿಯ ಫೋಟೋಗಳು. ತನ್ನ ತಾಯಿಯ ಫೋಟೋ, ಸಂಬಂಧಿಕರ ಫೋಟೋವನ್ನ ಆ ಯುವತಿ ಪ್ರಿಯಕರನಿಗೆ ಕಳಿಸಿದ್ರಂತೆ. ಇಬ್ರಿಗೂ ಕೂಡ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅನ್ಸುತ್ತೆ. ತಾಯಿಯನ್ನ ದೇವರ ಸ್ವರೂಪ ಅಂತ ನಾವು ನೋಡ್ತೀವಿ. ಅಂತಹ ತಾಯಿಯ ಫೋಟೋವನ್ನ ಈ ರೀತಿಯಾಗಿ ನೋಡ್ತೀವಿ ಅಂತ ಅವ್ರು ಹೆಂಗೆ ಅನ್ಕೋತಾರೆ ಅನ್ನೋದೇ ಗೊತ್ತಾಗಲ್ಲ. ಇಂತಹ ಮಕ್ಕಳು ನಿಜವಾಗ್ಲೂ ಯಾರಿಗೂ ಬೇಡ ಅನ್ಸುತ್ತೆ. ಜೊತೆಗೆ ಪೋಷಕರು ಅಷ್ಟೇ ತಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅವರು ಫೋನ್ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಫೋನಲ್ಲಿ ಏನು ನೋಡ್ತಾ ಇದ್ದಾರೆ, ಫೋನ್ ಯಾವ ರೀತಿ ಬಳಕೆ ಮಾಡ್ತಾ ಇದ್ದಾರೆ, ಅಥವಾ ಅವ್ರು ಸರಿ ದಾರಿಯಲ್ಲಿದ್ದಾರಾ, ಅವರ ನಡವಳಿಕೆ ಯಾವ ರೀತಿ ಇದೆ, ಅದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ. ಪೋಷಕರ ಜವಾಬ್ದಾರಿ ಕೂಡ ಈಗ ಹೆಚ್ಚಾಗಿರುತ್ತೆ.